ಯಾರೆಲ್ಲ RRB ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಮಾಡತ್ತಿರಲ್ಲ ಅವರಿಗಂತನ ಇಂಪಾರ್ಟೆಂಟ್ ಇಂದಿನ ಈ ವಿಡಿಯೋದಾಗ ಇಂಪಾರ್ಟೆಂಟ್ GK ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಅಂದ್ರೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದಾವೆ. ಆದ್ದರಿಂದ ಎಲ್ಲರೂ ಗಮನ ಇಟ್ಟು ನೋಡ್ರಿ. ಮೊದಲನೆಯ ಪ್ರಶ್ನೆ ಕಡೆ ಈಗ ಹೋಗೋಣ ನಾವು. ಮೊದಲನೆಯ ಪ್ರಶ್ನೆ ಏನಂದ್ರೆ ಮೈಸೂರಿನ ಮೊದಲ ದಿವಾನರು ಯಾರು? ಇದು ಕ್ವಶನ್ಗೆ ಆಪ್ಷನ್ಗಳನ್ನ ನೋಡೋದಾದ್ರೆ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು, ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ, ಆಪ್ಷನ್ ಸಿ ರಂಗಾಚಾರ್ಲು, ಆಪ್ಷನ್ ಡಿ ಕೆ ಶೇಷಾದ್ರಿ ಅಯ್ಯರ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ. ಈ ದಿವಾನ್ ಪೂರ್ಣಯ್ಯನವರ ಮೈಸೂರಿನ ಮೊದಲ ದಿವಾನರಾಗಿದ್ದರು. ಆನಂತರ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ ಇವರ ಟಿಪ್ಪು ಸುಲ್ತಾನನ ಆಡಳಿತದಾಗ ಮೈಸೂರಿನ ಒಬ್ಬರ ದಿವಾನರಾಗಿ ಕಾರ್ಯನಿರ್ವಹಿಸಿದರು. ಯಾರ ಆಡಳಿತ? ಟಿಪ್ಪು ಸುಲ್ತಾನನ ಆಡಳಿತ. ಟಿಪ್ಪು ಸುಲ್ತಾನನ ಆಡಳಿತದಾಗ ಯಾವ ಸಂದರ್ಭ ಅಂದ್ರೆ 1782ರಿಂದ 1799ರವರೆಗೆ. ಇವರು 1782ರಿಂದ 1799ರ ಮಠ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿದರು. ಇಂಪಾರ್ಟೆಂಟ್ ಆಕೈತಿ, ನೆನಪಿಟ್ಕೋರಿ. ಆನಂತರ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಭಾರತದ ಆರ್ಥಿಕ ಯೋಜನೆಗಳ ಹರಿಕಾರ ಅಂತೇಳಿ ಕರೆಸಿಕೊಳ್ಳುವ ಏಕೈಕ ವ್ಯಕ್ತಿ ಅಂದ್ರೆ ಅದ ಸರ್ ಎಂ ವಿಶ್ವೇಶ್ವರಯ್ಯನವರ. ಇವ್ರನ್ನ ಏನಂತ ಕರಿತಾರೋ? ಭಾರತದ ಆರ್ಥಿಕ ಯೋಜನೆಗಳ ಹರಿಕಾರ. ಆನಂತರ ಇವರು ಯಾವ ಸಂದರ್ಭದೊಳಗ ಇದು ದಿವಾನರಾಗಿದ್ರಂದ್ರೆ 1912ರಿಂದ 1918ರವರೆಗೆ. 1912ರಿಂದ 1918ರವರೆಗೆ ಒಬ್ಬರ ಮೈಸೂರಿನ ದಿವಾನರಾಗಿ ಇವರು ಕಾರ್ಯನಿರ್ವಹಿಸ್ತಾರೆ. ಇವರ ಇದ್ದಾಗಣ ಮೈಸೂರು ಬ್ಯಾಂಕ ಅನೇಕ ರೀತಿಯ ಮಹಾನ್ ಕಾರ್ಯಗಳು ನಡೆದವು. ಆವಾಗ ಇವರ ಒಂದು ಹುಟ್ಟು ಹಬ್ಬವನ್ನು ಅಂದ್ರೆ ಸೆಪ್ಟೆಂಬರ್ 15 ರಾಷ್ಟ್ರೀಯ ಇಂಜಿನಿಯರ್ಸ್ಗಳ ಡೇ ಅಂತ ಕೂಡ ಆಚರಿಸ್ತಾರೆ. ಇದು ಪ್ರಮುಖ ಆಗಿರ್ತೈತಿ, ನೆನಪಿಟ್ಕೋರಿ. ಆನಂತರ ಈ ರಂಗಾಚಾರ್ಲು ಅವರು ಅಂತೈತಿ. ರಂಗಾಚಾರ್ಲು ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ರಂಗಾಚಾರ್ಲು ಅವರ 1881ರಿಂದ 1883ರವರೆಗೆ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸ್ತಾರೋ. ಮತ್ತು ಮುಂದೆ 1882ರೊಳಗೆ ಬೆಂಗಳೂರು ಮತ್ತು ಮೈಸೂರಿನ ನಡುವೆ ರೈಲ್ವೆ ಮಾರ್ಗವನ್ನು ಸ್ಥಾಪನೆ ಮಾಡ್ತಾರೆ. ರೈಲು ಒಂದು ಸ್ಟಾರ್ಟ್ ಆಗೋಕ್ಕೆ ಕಾರಣ ಆದಂಥ ವ್ಯಕ್ತಿ ಅಂದ್ರೆ ಅದ ರಂಗಾಚಾರ್ಲು, ದಿವಾನ್ ಸಿ ರಂಗಾಚಾರ್ಲು ಅವರ. ಆನಂತರ ಕೆ ಶೇಷಾದ್ರಿ ಅಯ್ಯರ್ ಬಗ್ಗೆ ಅಂದ್ರೆ ಗುರ್ತಾ ಇರ್ತೈತಿ. ಇವರ 1883ರಿಂದ 1901ರವರೆಗೆ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿದರು. ಯಾರ? ಕೆ ಶೇಷಾದ್ರಿ ಅಯ್ಯರ್ ಅವರ. ಇದಾಗಿತ್ತು ಈ ಪ್ರಶ್ನೆಯ ಕಂಪ್ಲೀಟ್ ಮಾಹಿತಿ. ಆನಂತರ ಈಗ ಮುಂದಿನ ಪ್ರಶ್ನೆ ಕಡೆ ನಾವು ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಎಲ್ಲಿದೆ? ಈ ಪ್ರಶ್ನೆಗೆ ಆಪ್ಷನ್ಗಳು ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಖಾನಾಪುರ, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಡಿ ಗೋವಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹುಬ್ಬಳ್ಳಿ. ಹುಬ್ಬಳ್ಳಿ ಒಳಗೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಇದೆ. ಇಂಪಾರ್ಟೆಂಟ್ ಆಕೈತಿ, ನೆನಪಿಟ್ಕೋರಿದ. ಆನಂತರ ಇನ್ನೊಂದು ಕೇಳ್ತಾರೋ ಈ ಎಕ್ಸಾಮ್ ಒಳಗೆ, ಅದೇನಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದು ರೈಲ್ವೆ ನಿಲ್ದಾಣ ಎಲ್ಲೈತೆ ಅಂದ್ರೆ ಅದು ಬೆಂಗಳೂರು ಒಳಗೈತಿ. ಬೆಂಗಳೂರು ಒಳಗೆ ಸಂಗೊಳ್ಳಿ ರಾಯಣ್ಣ ಒಂದು ರೈಲ್ವೆ ಸ್ಟೇಷನ್ ಬೆಂಗಳೂರು ಹೋಗೈತಿ. ಆನಂತರ ಈಗ ನಾವು ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಯಾರು? ಆಪ್ಷನ್ ಎ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ ಬಿ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜಾಕಿರ್ ಹುಸೇನ್, ಆಪ್ಷನ್ ಡಿ ವಿ ಗಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಇದು ಇಂಪಾರ್ಟೆಂಟ್ ಆಗೈತಿ, ನೆನಪಿಟ್ಟುಕೋರಿ. ಆವಾಗ ಜಾಕಿರ್ ಹುಸೇನ್ ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಭಾರತದ ಮೊಟ್ಟ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಇವರ. ಭಾರತದ ಮೊಟ್ಟ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಮತ್ತು ಅಧಿಕಾರದೊಳಗಿದ್ದಾಗಣ ಮರಣ ಹೊಂದಿದ ಮೊದಲ ರಾಷ್ಟ್ರಪತಿ ಇವರ ನೋಡ್ರಿ, ನೆನಪಿಟ್ಕೋರಿ, ಜಾಕಿರ್ ಹುಸೇನ್ ಅವರ.
ಆನಂತರ ಒಂದು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ, ಅಮೇರಿಕಾ ಕಂಡುಹಿಡಿದವರು ಯಾರು? ಆಪ್ಷನ್ ಎ ಕೆಪ್ಲರ್, ಆಪ್ಷನ್ ಬಿ ಟಾಲೆಮಿ, ಆಪ್ಷನ್ ಸಿ ಕೊಲಂಬಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಲಂಬಸ್. ಕೊಲಂಬಸ್ ಅವರು ಅಮೇರಿಕಾವನ್ನು ಕಂಡುಹಿಡಿದಂಥ ಒಬ್ಬರ ವ್ಯಕ್ತಿಯಾಗಿದ್ದರು. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ ಈಗ. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುವರು? ಆಪ್ಷನ್ ಎ ಮರ್ಮಗೋವಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೊಚ್ಚಿನ್, ಆಪ್ಷನ್ ಡಿ ಮಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಅದು ಆಪ್ಷನ್ ಡಿ ಮಂಗಳೂರು. ಮಂಗಳೂರು ಒಂದು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೋ. ಅದೇ ರೀತಿ ನಾವು ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಕರಿತೇವೆ. ಅಂದ್ರೆ ಭಾರತದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಏಕೈಕ ಬಂದರಂದ್ರೆ ಮುಂಬೈ ಬಂದರು. ಭಾರತದ ಹೆಬ್ಬಾಗಿಲು ಅಂತೇಳಿ ಯಾವುದನ್ನು ಕರಿತೇವೆ? ಮುಂಬೈ ಬಂದರನ್ನು ಕರಿತೇವೆ. ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನವಮಂಗಳೂರು ಬಂದರನ್ನು ಕರಿತೇವೆ. ಆನಂತರ ಇದು ಕೊಚ್ಚಿನ್ ಬಂದರು ಐತಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಕೊಚ್ಚಿನ್ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ, ಅರಬ್ಬಿ ಸಮುದ್ರದ ರಾಣಿ, ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕರೆಸಿಕೊಳ್ಳುವ ಏಕೈಕ ಬಂದರು ಅಂದ್ರೆ ಅದು ಕೊಚ್ಚಿನ್ ಬಂದರು. ಆನಂತರ ಮರ್ಮಗೋವಾ ಅತ್ಯಂತ ಚಿಕ್ಕ ಬಂದರು ಅಂತ ಕರೆಸಿಕೊಳ್ಳುವ ಮರ್ಮಗೋವಾ, ಗೋವಾ ಒಳಗೈತಿ. ಇದು ಕೂಡ ಇಂಪಾರ್ಟೆಂಟ್ ಆಕೈತಿ, ನೆನಪಿಟ್ಕೋರಿ. ಆನಂತರ ಒಂದು ಮುಂದಿನ ಪ್ರಶ್ನೆ ಕಡೆ ಈಗ ಹೋಗೋಣ. ಮುಂದಿನ ಪ್ರಶ್ನೆ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಉಮರ್ ಶೇಖ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಬಿ ಬಾಬರ. ಬಾಬರ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿ ಭಾರತದಾಗ ಯುದ್ಧವನ್ನು ಮಾಡುವ ಮೂಲಕ ಭಾರತದಾಗ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮೊದಲನೆಯ ವ್ಯಕ್ತಿಯಾಗಿದ್ದಾನು. ಆನಂತರ ಅಕ್ಬರನ ಬಗ್ಗೆ ಗುರುತೈತಿ, ಒಬ್ಬ ಅನಕ್ಷರಸ್ಥ ದೊರೆ ಅಂತ ಕರೆಸಿಕೊಳ್ಳುವ ಏಕೈಕ ವ್ಯಕ್ತಿ ಅಕ್ಬರ, ಅನಕ್ಷರಸ್ಥ ದೊರೆ ಅಕ್ಬರ. ಆನಂತರ ಔರಂಗಜೇಬ, ಹುಮಾಯೂನನ ಮಗ ಇವ ಔರಂಗಜೇಬ. ಆನಂತರ ಉಮರ್ ಶೇಖ್ ಅಂತ್ರಿ, ಇವನ ಬಗ್ಗೆ ಏನು ಹೆಚ್ಚು ಯಾವುದ್ರು ಕೇಳೋಂಗಿಲ್ಲ, ಇಂಪಾರ್ಟೆಂಟ್ ಇಲ್ಲ. ಆನಂತರ ಒಂದು ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಶಿವಾಜಿ ಮಹಾರಾಜರ ತಂದೆಯ ಹೆಸರೇನು? ಆಪ್ಷನ್ ಎ ಶಹಾಜಿ ಭೋಸ್ಲೆ, ಆಪ್ಷನ್ ಬಿ ಶಹಾಜಿ ರಾಜೆ, ಆಪ್ಷನ್ ಸಿ ನಾನಾ ಫಡ್ನವೀಸ್, ಆಪ್ಷನ್ ಡಿ ದಾದಾಜಿ ಕೊಂಡದೇವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶಹಾಜಿ ಭೋಸ್ಲೆ. ಶಹಾಜಿ ಭೋಸ್ಲೆ ಅವರು ಶಿವಾಜಿ ಮಹಾರಾಜವರ ತಂದೆಯಾಗಿದ್ದಾರೆ. ಆನಂತರ ಈ ದಾದಾಜಿ ಕೊಂಡದೇವ್ ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ದಾದಾಜಿ ಕೊಂಡದೇವ್ ಅವರ ಶಿವಾಜಿಯ ಗುರುಗಳಾಗಿದ್ದರು. ಶಿವಾಜಿಯ ಗುರುಗಳು ಯಾರಂದ್ರೆ ಅದು ದಾದಾಜಿ ಕೊಂಡದೇವ. ಈ ನಾನಾ ಫಡ್ನವೀಸ್ ಇದು ಮರಾಠರ ಒಕ್ಕೂಟದ ಮುಖ್ಯಸ್ಥರಾಗಿದ್ದರು. ಇವರ ಮುಖ್ಯಸ್ಥರು ಏನು ಒಂದು ಮರಾಠರ ಒಕ್ಕೂಟ ಇರ್ತಿಲ್ಲ, ಆ ಒಕ್ಕೂಟದ ಮುಖ್ಯಸ್ಥರ ನಾನಾ ಫಡ್ನವೀಸ್ ಆಗಿದ್ದರು. ಆನಂತರ ಶಹಾಜಿ ಭೋಸ್ಲೆ ಅವರ ಶಿವಾಜಿಯ ತಂದೆ ಹೆಸರಾಗಿದೆ. ಆನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ವಲ್ಪ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಶಿವನೇರಿ ದುರ್ಗದ ಜನಿಸ್ತಾರೋ. ಶಿವನೇರಿ ದುರ್ಗ ಜನಿಸ್ತಾರೋ. ತಾಯಿ ಜೀಜಾಬಾಯಿ, ತಂದೆ ಶಹಾಜಿ ಭೋಸ್ಲೆ. ಆನಂತರ ಒಂದು ಮುಂದಿನ ಪ್ರಶ್ನೆ ಕಡೆ ಹೋಗೋಣೀಗ. ಭಾರತದಲ್ಲಿ ಮೊದಲ ಬಾರಿಗೆ ಯಾವ ವರ್ಷ ರೈಲು ಸಂಚಾರವಾಯಿತು? ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಸಿ 1853 ಭಾರತದಾಗ ಮೊದಲ ಬಾರಿಗೆ ಒಂದು ರೈಲು ಸಂಚಾರ ಆಕೈತಿ. ಆನಂತರ ಮುಂದಿನ ಪ್ರಶ್ನೆ, ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಪಿಂಗಾಲಿ ವೆಂಕಯ್ಯ, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ನೆಹರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಂಗಾಲಿ ವೆಂಕಯ್ಯ. ಪಿಂಗಾಲಿ ವೆಂಕಯ್ಯನವರು ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸ್ತಾರೋ. ರಾಷ್ಟ್ರಧ್ವಜದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ರಾಷ್ಟ್ರಧ್ವಜದ ಅನುಪಾತ 3:2 ಇದು ಇಂಪಾರ್ಟೆಂಟ್ ಆಗೈತಿ ಅನುಪಾತದ ಬಗ್ಗೆ ಕೇಳಿದಾಗ. ಆನಂತರ ಕುವೆಂಪುರವರು ರಾಷ್ಟ್ರ ಕವಿಗಳಂತೇಳಿ ಪ್ರಸಿದ್ಧರಾಗಿದ್ದರು, ಇದಂತೂ ಗುರ್ತೈತಿ. ಕವಿಗಳು
ರಾಷ್ಟ್ರಕವಿಗಳು ಕುವೆಂಪು. ಆನಂತರ ರವೀಂದ್ರನಾಥ್ ಟ್ಯಾಗೂರ್. ರಾಷ್ಟ್ರಗೀತೆಯನ್ನು ಬರೆದಂಥ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೂರ್ ಆಗಿದ್ದರು. ಆನಂತರ ನೆಹರು ಅವರ ಭಾರತದ ಮೊದಲ ಪ್ರಧಾನಮಂತ್ರಿ ಅಂದರೆ ಅದು ನೆಹರು, ಜವಾಹರ್ಲಾಲ್ ನೆಹರು ಅವರು. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಆಪ್ಷನ್ ಎ ಕೆಪ್ಲರ್, ಆಪ್ಷನ್ ಬಿ ಟಾಲೆಮಿ, ಆಪ್ಷನ್ ಸಿ ಕೋಪರ್ನಿಕಸ್. ಈ ಪ್ರಶ್ನೆಯ ಉತ್ತರವನ್ನು ನೀವು ಹೇಳಿ ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತೇಳಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.